ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದಾಸ್. ನಾನಿವತ್ತು ಕೇರಳ ಹೊರಟಿದ್ದೀನಿ. ಅಲ್ಲೊಂದು ಫಾಲ್ಸ್ ನೋಡೋದಿದೆ. ಫಸ್ಟ್ ಅದರಪಳ್ಳಿ ಫಾಲ್ಸ್ ಅಂತ. ನೀವು ಬಾಹುಬಲಿ ಪಿಕ್ಚರ್ ನೋಡಿದರೆ ನಿಮಗೆ ಆ ಶಿವಲಿಂಗವನ್ನು ಎತ್ಕೊಂಡು ಹೋಗ್ತಾನಲ್ಲ ಪ್ರಭಾಸ್, ಆ ಸೀನ್ ಶೂಟ್ ಮಾಡಿರೋ ಜಾಗ ಇದು. ಹಾಗಾಗಿ ಇದನ್ನು ಬಾಹುಬಲಿ ಫಾಲ್ಸ್ ಅಂತ ಹೇಳ್ತಾರೆ. ಕೇರಳಂನ ಚಾಲಕ್ಕುಡಿ ಎಂಬ ಸ್ಟೇಷನ್ನಿಂದ ಈ ಫಾಲ್ಸ್ ಭಾಳ ಹತ್ತಿರ ಆಗುತ್ತೆ. ತ್ರಿಶೂರ್ ಆದಮೇಲೆ ಸಿಗೋ ನೆಕ್ಸ್ಟ್ ಸ್ಟೇಷನ್ನೇ ಈ ಚಾಲಕ್ಕುಡಿ. ಕೇರಳಂನಲ್ಲಿ ಓಣಂ ಸೀಸನ್ ಆದ್ದರಿಂದ ಟ್ರೈನ್ ರಿಸರ್ವೇಷನ್ ಸಿಗಲಿಲ್ಲ. ಹಾಗಾಗಿ ಬಸ್ನಲ್ಲೇ ಹೊರಟೆ. ಬಸ್ ಏನೋ ಭಾಳ ಲಕ್ಸುರಿ ಆಗಿದೆ, ಆದರೆ ಭಾಳ ಕಾಸ್ಟ್ಲಿ. ಮೊದಲೇ ಪ್ಲ್ಯಾನ್ ಮಾಡಿ ಟ್ರೈನಿಗೆ ಬುಕ್ ಮಾಡಿದ್ರೆ ಸೆಕೆಂಡ್ ಸ್ಲೀಪರಿಗೆ ಬೆಂಗಳೂರಿನಿಂದ ಬರೀ 370 ರೂಪಾಯಿನೋ, ಥರ್ಡ್ ಎಸಿಗೆ ಬರೀ 900 ರೂಪಾಯಿ ಅಷ್ಟೇ ಆಗುತ್ತೆ. ಟ್ರಾವೆಲಿಂಗ್ ಕೂಡ ಭಾಳ ಲಕ್ಸುರಿ ಆಗಿರುತ್ತೆ ಇದಕ್ಕಿಂತ. ನಾನು ಚಾಲಕ್ಕುಡಿಲಿ ಇಳಿಲಿಲ್ಲ. ನೆಕ್ಸ್ಟ್ ಸ್ಟಾಪ್ ಆಲು ಅಂತಿದೆ, ಇಲ್ಲ ಪಕ್ಕದಲ್ಲೇ, ಭಾಳ ದೂರ ಏನಿಲ್ಲ. ಬಂದು ಹೇಳಿದ್ರೆ ಬೆಳಿಗಿನ ಜಾವ 5 ಗಂಟೆ. ಅಷ್ಟೊತ್ತಿಗೆ ಎಲ್ಲಿ ಯಾವ ಟ್ಯಾಕ್ಸಿ ಯಾವ ಬಸ್ಸು ಏನು ಸಿಗಲ್ಲ. ಸೊ ಏನು ಮಾಡಿದ್ರೆ ಪಕ್ಕದಲ್ಲೇ ಒಂದು ಲಾಡ್ಜ್ ಇತ್ತು, ರೂಮ್ ಮಾಡಿದೆ. 1000 ರೂಪಾಯಿ ಇರುತ್ತೆ ಬಾಡಿಗೆ. ಸರಿ ಹೇಳ್ಕೊಂಡು ಬೆಳಿಗ್ಗೆ ಎದ್ದಿದ್ದೀನಿ, ಫ್ರೆಶ್ ಆಗಿಬಿಟ್ಟು ಈಗ ಹೊರಡಬೇಕು. ಚಾಲಕ್ಕುಡಿಯಿಂದ ಈ ಬಾಹುಬಲಿ ಫಾಲ್ಸು ಬರೀ 30 ಕಿಲೋಮೀಟರ್ ದೂರ ಅಷ್ಟೇ. ನಾನು ಒಂದು ಟ್ಯಾಕ್ಸಿಲಿ ಹೊರಟೆ. ಈ ಫಾಲ್ಸ್ಗಳನ್ನು ಮಳೆ ಇದ್ದಾಗ ನೋಡೋದೇ ಅಂದರಿ. ಹಾಗಾಗಿ ನಾನು ಆತುರವಾಗಿ ಹೊರಟೆ. ದೇವರ ನಾಡು ಕೇರಳ ಇದೆಯಲ್ಲ, ಅದನ್ನು ನೋಡೋದೇ ಒಂದು ರೀತಿ ಚೆಂದ. ಎಲ್ಲಿ ನೋಡಿದ್ರು ಹಸಿರು. ಕೊಚ್ಚಿನ ಒಂದು ಹೊರತುಪಡಿಸಿದ್ರೆ ಟೌನ್ ಯಾವುದು ಹಳ್ಳಿ ಯಾವುದು ಅಂತ ಹೇಳಲಿಕ್ಕೆ ಕಷ್ಟ. ಊರು ದಾಟಿ ಕಾಡಿನ ಪ್ರದೇಶಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ಇದು ತಮಿಳ್ನಾಡಿಗೆ ಹೋಗೋ ದಾರಿ. ಫಾಲ್ಸ್ನಿಂದ ಒಂದು 40-50 ಕಿಲೋಮೀಟರ್ ದೂರ ಹೋದರೆ ತಮಿಳ್ನಾಡು ಬಾರ್ಡರ್ ಸಿಗುತ್ತೆ. ಇನ್ನೂ ಸ್ವಲ್ಪ ಮುಂದೆ ಹೋದರೆ ವಾಲ್ಪಾರೆ ಅನ್ನೋ ಒಂದು ಬ್ಯೂಟಿಫುಲ್ ಪ್ಲೇಸ್ ಸಿಗುತ್ತೆ. ದಾರಿನಲ್ಲಿ ಪಶ್ಚಿಮ ಘಟ್ಟಕ್ಕೆ ಸೇರಿದ ಶೋಲೆಯಾರ್ ನದಿ, ಶೋಲೆಯಾರ್ ಡ್ಯಾಮು ಮತ್ತು ಶೋಲೆಯಾರ್ ಕಾಡುಗಳನ್ನು ನೋಡಲಿಕ್ಕೆ ಬಹಳ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಯಾವಾಗಲಾದ್ರೂ ಈ ಕಡೆ ಬಂದರೆ ಅಲ್ಲಿ ಹೋಗ್ತೀನಿ. ನಮ್ಮ ಬಲಗಡೆ ಕಾಣ್ತಾ ಇದೆಯಲ್ಲ, ಅದು ಪಾಮ್ ಆಯಿಲ್ ಗಿಡಗಳ ತೋಟ. ಪಾಮ್ ಆಯಿಲ್ ನಮ್ಮ ಅಡಿಗೆಗೆಲ್ಲ ಬಳಸ್ತಾರಲ್ಲ, ಆ ಪಾಮ್ ಆಯಿಲ್ ಬೀಜಗಳನ್ನು ಬೆಳೆಯುವಂತಹ ಮರಗಳವು. ಆ್ಯಕ್ಚುಲಿ ಸೇಮ್ ತೆಂಗಿನ ಮರ ಥರನೇ ಇರ್ತಾಗೋದು. ಕೇರಳ ಗೌರ್ಮೆಂಟ್ ಬೆಳೆಸಿದಂತೆ ಈ ತೋಟನ. ಇವ್ರು ಹೇಳ್ತಾರೆ, ನಮ್ಮ ಬಲಭಾಗದಲ್ಲಿ ಹರಿತಾ ಇದೆಯಲ್ಲ ಚಾಲಕ್ಕುಡಿ ನದಿ, ಅಲ್ಲಿ ಮೊದಲು ಜನ ಈಜಾಡ್ತಾ ಇದ್ರಂತೆ. ಆಮೇಲೆ ಅಲ್ಲಿ ಮೊಸಳೆ ಬಂದು ಸೇರ್ಕೊಂಡ್ಮೇಲೆ 2-3 ಜನ ಸತ್ತೋದ್ರು. ಅದಾದ್ಮೇಲೆ ಈಜಾಡೋದನ್ನ ಬ್ಯಾನ್ ಮಾಡಿದ್ದಾರೆ. ಮಳೆ ಜೋರಾಗ್ತಾ ಬಂತು. ನಾನು ಕೊಡೆ ಬೇರೆ ತರಲಿಲ್ಲ. ಏನ್ ಮಾಡೋದು ನೋಡ್ಬೇಕು. ಫಾಲ್ಸ್ನ ಎಂಟ್ರಿ ಪಾಯಿಂಟಿಗೆ ಬಂದಿದ್ದೀವಿ. ಸದ್ಯ ಇಲ್ಲಿ ಮಳೆ ಇಲ್ಲ, ನಾವು ಬಚಾವು. ಆದರೂ ಕೂಡ ಯಾವ ಟೈಮಲ್ಲಿ ಮಳೆ ಬರುತ್ತೆ ಇಲ್ಲಿ ಅಂತ ಹೇಳಲಿಕ್ಕಾಗಲ್ಲ. ಹಾಗಾಗಿ ಕೊಡೆನೋ ಪ್ಲಾಸ್ಟಿಕ್ ತೊಗೊಳ್ಳೇಬೇಕಾಗತ್ತೆ. ನೋಡಿ, ಜನ ಆಗಲೇ ತೊಗೊಂಡ್ಬಿಟ್ಟಿದ್ದಾರೆ. 100 ರೂಪಾಯಿ ಅಂತೆ ಪ್ಲಾಸ್ಟಿಕ್ಕು. ಇದಕ್ಕೆ ಕೊಡೆಗೆ 200 ರೂಪಾಯಿ ಅಂತೆ. ಇಲ್ಲಿಂದ ಹೋಗೋದ್ರೊಳಗೆ ಅದು ಆ್ಯಕ್ಚುಲಿ ಗ್ಯಾರಂಟಿ ಅಂತ ಡೂಪ್ಲಿಕೇಟ್, ಅದು ಹೇಳಲಿಕ್ಕಾಗಲ್ಲ. ಬರಬೇಕಾದ್ರೆ ಕೊಡೆ ತರೋದೇ ವಾಸಿ. ಸರ್ಕಲ್ನಲ್ಲಿ ಬಸ್ ಒಂದು ನಿಂತಿದೆ ನೋಡಿ. ಇದು ಆ್ಯಕ್ಚುಲಿ ಚಾಲಕ್ಕುಡಿಯಿಂದ ಬರುವಂತಹ ಬಸ್ಸು. ಇದು ಪ್ರೈವೇಟ್ ಬಸ್ಸು. ನೀವು ಚಾಲಕ್ಕುಡಿನಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಅಲ್ಲಿಂದ ಬಸ್ ಹತ್ತಬೇಕಾಗತ್ತೆ. ಕಂಡಕ್ಟರ್ ಹೇಳ್ದ ಪ್ರತಿ 25 ನಿಮಿಷಕ್ಕೊಂದ್ಸರಿ ಅಲ್ಲಿಂದ ಬಸ್ ಇದೆ. ಇದು ಫಾಲ್ಸಿಗೆ ಹೋಗೋಕ್ಕೆ ಎಂಟ್ರಿ ಗೇಟ್. ಇಲ್ಲಿ 50 ರೂಪಾಯಿ ಟಿಕೆಟ್ ತಗೋಬೇಕು. ಇಲ್ಲಿ ಒಂದು ಕೇರಳದ ಅರಣ್ಯ ಸಚಿವರು ಬರೋದ್ರಿಂದ ಬಹಳ ಸ್ಟ್ರಿಕ್ಟ್ ಆಗಿದೆ. ಸಾಕಷ್ಟು ಪೊಲೀಸರವರೆಲ್ಲ ಇದ್ದಾರೆ. ಸುತ್ತಲೂ ಕಾಡು ಭಾಳ ಚೆನ್ನಾಗಿದೆ. ಮಧ್ಯದಲ್ಲಿ ಒಂದು ಸಣ್ಣ ರಸ್ತೆಗೆ ಕಲ್ಲಿನಿಂದ ಜೋಡಿಸಿ ರಸ್ತೆ ಮಾಡಿದ್ದಾರೆ. ಅದು ಆ್ಯಕ್ಚುಲಿ ಈ ರೀತಿಯೇ ಮಾಡಬೇಕು, ಇಲ್ಲಾಂದರೆ ಆ್ಯಕ್ಚುಲಿ ಸ್ಲಿಪ್ ಆಗುತ್ತೆ. ದೂರ ಭಾಳ ಕಡಿಮೆ ಇದ್ರೂ ಕೂಡ ಇದು ಸ್ಲೋಪ್ ಇರೋದ್ರಿಂದ ಬೇಗ ಸುಸ್ತಾಗುತ್ತೆ. ಹಾಗಾಗಿ ಅಲ್ಲಲ್ಲಿ ಹುಲ್ಲಿನ ಶೆಡ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ಕೂರೋ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಯಥಾ ಪ್ರಕಾರ ಕಾಡಲ್ಲಿರೋ ಟೂರಿಸ್ಟ್ ಪ್ಲೇಸ್ಗಳು ಅಂದರೆ ಮಂಗಳು ಬರಲೇಬೇಕು. ಪ್ರವಾಸಿಗರ ಕೈಲಿರುವಂತಹ ಇದನ್ನೆಲ್ಲ ಕಿತ್ಕೊಂಡು ಹೋಗಿ ಮರದ ಮೇಲೆ ಕೂತ್ಕೋಬೇಕು. ನಾವು ದಮಯ್ಯ ದಕ್ಕಯ್ಯ ಅಂದ್ಬಿಟ್ಟು ಏನಾದರೂ ತಿನ್ನಕ್ಕೆ ಕೊಟ್ಟರೆ ಅವು ನಮ್ಮ ಬ್ಯಾಗನ್ನು ವಾಪಸ್ ಎಸಿಬೇಕು. ಇವೆಲ್ಲ ಕಾಮನ್ ಬಿಡಿ. ಆದರೂ ಕೂಡ ಎಲ್ಲ ಒಂದು ಕಡೆ ಮಜವೆ ಆಗಿರುತ್ತೆ. ಮಂಗಳು ನೋಡೋದೊಂಥರ ಖುಷಿ ಆಗುತ್ತೆ. ಫಾಲ್ಸಿಗೆ ಹೋಗಿಂತ ಮೊದಲು ಇಲ್ಲಿ ವಾಶ್ರೂಮ್ಸ್ ಇದೆ. ಎಲ್ಲ ವಾಶ್ರೂಮ್ಸು ಹೋಗೋದೇ ಒಳ್ಳೆಯದು. ಯಾಕಂದರೆ ಫಾಲ್ಸಿಗೆ ಹೋಗ್ಬಿಡ್ಲಿಕ್ಕೆ ಚಿಕ್ಕಮೊಂದು 2 ಅವರ್ಸ್ ಮೇಲಾಗುತ್ತೆ. ಸೊ ಹಾಗಾಗಿ ಎಲ್ಲ ಬೇಸಿಕ್ ಇದನ್ನೆಲ್ಲ ಮುಗಿಸ್ಕೊಳ್ಳೋದು ಒಳ್ಳೆಯದು. ಜಿಂಜರ್ ಕಾಫಿ, ಇಲ್ಲಿ ಅದನ್ನು ಚುಕ್ಕು ಕಾಫಿ ಅಂತಾರೆ. ಒಣಶುಂಠಿ ಹಾಕಿ ಮಾಡಿದಂತಹ ಕಾಫಿ. ಇಲ್ಲಿನ ಕ್ಲೈಮೇಟ್ಗೆ ಭಾಳ ಒಳ್ಳೆಯ ಒಂದು ಡ್ರಿಂಕ್ಸ್. ಒಂದು ಗ್ಲಾಸ್ ಕುಡಿದ್ರೆ ಮೈಯೆಲ್ಲ ಬಿಸಿ ಆಗುತ್ತೆ. ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಕ್ಯಾಂಟೀನ್. ಇದು ಕಾಫಿ ಚೆನ್ನಾಗಿದೆಯಾ? ಓಕೆ ನೋಡಿ, ಇದೇ ಚಾಲಕ್ಕುಡಿ ನದಿ. ಮುಂದೆ ಫಾಲ್ಸ್ ಇದೆ. ತಾನು ಬಿದ್ದೋಗ್ತೀನಿ ಅಂತ ಗೊತ್ತಿಲ್ಲದಂಗೆ ಈ ನೀರು ಎಷ್ಟು ಮುಗ್ಧವಾಗಿ ಹರ್ಕೊಂಡು ಹೋಗ್ತಾ ಇದೆ ನೋಡಿ, ಅಲ್ವಾ? ಸರಿ, ಮೊದಲು ಫಾಲ್ಸ್ ನೋಡಿಕೊಂಡು ಆಮೇಲೆ ಈ ನದಿ ನೋಡ್ಲಿಕ್ಕೆ ಬರೋಣ. ಇಲ್ಲಿ ಎಷ್ಟು ಚೆನ್ನಾಗಿ ಬರ್ದಿದೆ ನೋಡಿ. ದ ಬ್ರೆತ್ ಟೇಕಿಂಗ್ ವಾಟರ್ಫಾಲ್ ಮೇ ಟೇಕ್ ಯುವರ್ ಬ್ರೆತ್ ಅವೇ. ಹಾರ್ಟ್ ಪೇಷಂಟ್ಸ್ ಆ್ಯಂಡ್ ಪೀಪಲ್
ಇಲ್ಲಿ ಬ್ರೆತ್ ಟೇಕಿಂಗ್ ಅನ್ನೋ ಒಂದು ಪದವನ್ನು ಬಳಸಿದ್ದಾರೆ. ಅಂದರೆ ಅರ್ಥ ನಿಮ್ಮನ್ನು ಸಾಯಿಸ್ಬಿಡೋದು ಅಂತಂತಲ್ಲ. ಇಲ್ಲಿನ ಸೌಂದರ್ಯ ಎಷ್ಟಿರುತ್ತಪ್ಪ ಅಂದರೆ ಅದನ್ನು ನೋಡ್ಬಿಟ್ಟು ನೀವು ಉಸಿರಾಡೋದನ್ನು ಮರೆತು ಬಿಡ್ತೀರಿ ಅನ್ನೋ ಒಂದು ಉಪಮೆ ಇರಬೇಕು ಇಲ್ಲಿ ಅಂತ ನಾನು ಅನ್ಕೊಳ್ತಿದ್ದೀನಿ. ಸೊ ಅಷ್ಟೊಂದು ಸೌಂದರ್ಯ ಇರುವಂತಹ ಈ ಸ್ಥಳ ನಿಮ್ಮ ಸಾವಿಗೂ ಕಾರಣವಾಗಬಹುದು ನೀವು ಹುಷಾರಾಗಿಲ್ಲದಿದ್ದರೆ ಅನ್ನೋದು ಇದರ ಆಶಯ ಇರಬೇಕು. ಹಾಗೆಯೇ ನೀವು ವಯಸ್ಸಾದವ್ರ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳಿ ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಫಾಲ್ಸ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಪರಿಸರ. ಆ್ಯಕ್ಚುಲಿ ತುಂಬ ಫುಲ್ಲು ಮರಗಳು, ಸೈಡಲ್ಲಿ ಬೇಲಿ ಥರ ಕಟ್ಟಿದ್ದಾರೆ ನೋಡಿ, ಚೆನ್ನಾಗಿ ಕಟ್ಟಿದ್ದಾರೆ ಬೇಲಿ. ಕೆಳಗಡೆ ಕಲ್ಲಿನ ಮೇಲೆ ನಿಧಾನವಾಗಿ ನಡ್ಕೊಂಡು ಹೋಗ್ಬೇಕು, ಹುಷಾರಾಗಿ ನಡ್ಕೊಂಡು ಹೋಗ್ಬೇಕಾಗತ್ತೆ. ಫಾಲ್ಸ್ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಕೇಳ್ತಾ ಇದೆ, ಸೂಪರ್ ಸೌಂಡು. ಮಳೆಗಾಲ ಆದ್ದರಿಂದ ಒಳ್ಳೆ ಸಿಕ್ಕಾಪಟ್ಟೆ ನೀರು. ಹುಷಾರಾಗಿ ನಡೀಲಿಲ್ಲ ಅಂದರೆ ಅಷ್ಟೇ, ಬಿದ್ದು ಹಲ್ಲು ಮುರ್ಕೋಬೇಕು ಅಷ್ಟೇ. ಈ ಕಲ್ಲು ಹಾಕಿದ್ರೆ ನೋಡಿ, ಅದು ಸಿಕ್ಕಾಪಟ್ಟೆ ಜಾರುತ್ತೆ, ಮಳೆ ಬಂದು ಸಿಕ್ಕಾಪಟ್ಟೆ ಜಾರುತ್ತೆ, ಭಾಳ ಹುಷಾರಾಗಿ ನಡಿಬೇಕು. ನೋಡಿ ಇವರಿಬ್ಬರನ್ನ ಒಂದು ಬುಟ್ಟಿ ಚಪ್ಪಲಿ ಹೆರ್ಕಿದ್ದಾರೆ ನೋಡಿ. ಚಪ್ಪಲಿ ಇಲ್ಲಿ ಇಳಿಬೇಕಾದ್ರೆ ಕಿತ್ತೋಗುತ್ತಲ್ಲ, ಆ ಚಪ್ಪಲಿನ ಹೆರ್ಕ್ಲಿಕ್ಕೆ ಒಂದು ಇಬ್ಬರನ್ನ ಬಿಟ್ಟಿದ್ದಾರೆ. ಆ ಬುಟ್ಟಿನಲ್ಲಿ ಅದನ್ನು ಎತ್ಕೊಂಡು ಹೋಗ್ತಿದ್ದಾರೆ. ಯಾಕಂದರೆ ಅಷ್ಟೊಂದು ಸ್ಟೀಪ್ ಇದು. ಹುಷಾರಾಗಿ ಆ ಚಪ್ಪಲಿ ನಿಮಗೆ ಬಾರ್ ಸಿರಿಲ್ಲ ಅಂದರೆ ಸ್ವಲ್ಪ ವೀಕ್ ಇದ್ಬಿಟ್ರೆ ಅಷ್ಟೇ, ಇಲ್ಲಿ ಕಟ್ಟಾಗಿ ಹೋಗ್ಬಿಡುತ್ತೆ. ಕೆಳಗಡೆ ಇಳಿತೀವಲ್ಲ ಆವಾಗ ಫೋರ್ಸ್ಫುಲ್ತಿ ಆ ಬೆಲ್ಟ್ ಮೇಲೆ ಬೀಳುತ್ತೆ. ಹವಾಯಿ ಚಪ್ಪಲಿ ಥರ ಚಪ್ಪಲಿ ಇದ್ಬಿಟ್ರೆ ಅಷ್ಟೇ, ಅದು ಕಟ್ಟಾಗಿ ಹೋಗ್ಬಿಡುತ್ತೆ. ಮರಗಳು ಎಷ್ಟು ಹೈಟ್ ಆಗ್ತವೆ ನೋಡಿ. ಇದು ಸಾಕಷ್ಟು ಬಿದಿರಿನ ಮರಗಳು ಇಲ್ಲಿದ್ದಾವೆ. ಬಿದಿರಿಂದ ನಾವು ಈ ಚೇರ್ಸ್ ಎಲ್ಲ ಮಾಡ್ತೀವಲ್ಲ, ಆಮೇಲೆ ಗೊತ್ತಿರ್ಬೇಕಲ್ಲ ಮೊದಲು ಚಿಕ್ಕಂದಲ್ಲಿ ಮೇಷ್ಟ್ರುಗಳು ಹೊಡಿಲಿಕ್ಕೆ ಯೂಸ್ ಮಾಡ್ತಾ ಇದ್ರಲ್ಲ ಮಕ್ಕಳನ್ನ, ಆ ಬೆತ್ತದ ಸಾಕಷ್ಟು ಗಿಡಗಳು ಇಲ್ಲಿದ್ದಾವೆ. ವಯಸ್ಸಾದವರಲ್ಲಿ ಇಲ್ಲಿ ಬರೋದು ಸ್ವಲ್ಪ ಕಷ್ಟನೇ. ವಯಸ್ಸಾದವರು ಮಕ್ಕಳು ಬರ್ತಾರೆ, ವಯಸ್ಸಾದವ್ರು ಬರೋದು ಭಾಳ ಕಷ್ಟ. ಯಾಕಂದರೆ ಕಂಟ್ರೋಲ್ ಸಿಗೋದಿಲ್ಲ. ಈ ಕಲ್ಲೇನು ಹಾಕಿದ್ದಾರೆ ಸಿಕ್ಕಾಪಟ್ಟೆ ಸ್ಲಿಪ್ಪರಿ. ಅದು ಒಂದ್ಸರಿ ಸ್ಲಿಪ್ಪಾಗಿ ಹೋಗ್ಬಿಟ್ರೆ ಕಂಟ್ರೋಲ್ ಮಾಡಲಿ ಸಿಗೋದು. ಅದಕ್ಕೆ ನೋಡಿ ಒಬ್ರಿಗೊಬ್ರು ಇಟ್ಕೊಂಡು ಹೋಗ್ತೇವೆ ನೋಡಿ, ಹಿಂಗೆ ಹೋಗ್ತೇವೆ. ದಟ್ಟವಾದ ಕಾಡು, ಸುಂದರವಾದ ಒಂದು ಫಾಲ್ಸ್. ಈಗ ನೀವು ನೋಡ್ತೀರಿ, ಈಗ ತುಂಬ ನಿಜವಾಗ್ಲೂ ಬ್ಯೂಟಿಫುಲ್, ಚೆನ್ನಾಗಿ ನೋಡಿ. ಫಾಲ್ಸ್ ಕಾಣ್ತಾ ಇದೆ, ಅದರ ಫಾಲ್ಸಿಗೆ ಈ ಮರ ಎಲೆಗಳ ಪರದೆಯನ್ನು ಹಾಕಿದೆ ಅನ್ನೋ ರೀತಿಯಲ್ಲಿ ಕಾಣುತ್ತೆ. കേരളത്തെ വെച്ച് ഏറ്റവും വലിയ വെള്ളച്ചാട്ടമാണ്. ಓಕೆ. ധാരാളം സന്ദർശകരുള്ള സ്ഥലമാണ്. ಸ್ಥಳೀಯರಾದ ಜೋಣಿ ಹೇಳ್ತಾರೆ, ಈ ಫಾಲ್ಸ್ ಇದೆಯಲ್ಲ ಕೇರಳದಲ್ಲಿ ಅತ್ಯಂತ ದೊಡ್ಡ ಫಾಲ್ಸು. ಇಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ. ಆದರೆ ಸ್ವಲ್ಪ ಡೇಂಜರ್ ಕೂಡ ಇದೆ ಅಷ್ಟೇ, ಸ್ವಲ್ಪ ಹುಷಾರಾಗಿಲ್ದಿದ್ರಿ ಅಂತ ಹೇಳ್ತಾರೆ. ಒನ್ಸ್ ಅಪಾನ್ ಟೈಮ್ ಪವರ್ ಜನ್ರೇಷನ್ ಟ್ರೈ ಮಾಡಿದ್ರು, ಆದರೆ ಆಗಲಿಲ್ಲ, ಹಾಗೆ ಬಿಟ್ಟರು ಅದನ್ನು. ತುಂಬ ಮಳೆ ಇದ್ದರೆ ಏನಾಗುತ್ತೆ ಅಂದರೆ, ಆ್ಯಕ್ಚುಲಿ ಈಗ ನಿಮಗೆ ಬೇರೆ ಬೇರೆ 5-6 ಡಿವಿಷನ್ ಥರ ಕಾಣುತ್ತಲ್ಲ ಇದು ಫಾಲ್ಸು, ಅದು ಒಂದೇ ರೀತಿ ಆಗುತ್ತೆ. ಥ್ರೂಔಟ್ ಇಲ್ಲಿಂದ ಅಲ್ಲಿವರೆಗೂ ಒಂದೇ ಫಾಲ್ಸ್ ಥರ ಕಾಣುತ್ತೆ. ಈ ಸುತ್ತಮುತ್ತಲು ಮಂಜಿಂದ ಕವಿದ್ಬಿಟ್ಟು ಏನೂ ಕಾಣೋದಿಲ್ಲ, ಆ ಥರ ಆಗಿಬಿಡುತ್ತೆ. ಅದು ಅಲ್ಲದೆ ಪ್ರವೇಶ ಇಲ್ಲಿಗೆ ನಿರ್ಬಂಧ ಮಾಡ್ತಾರೆ ಆ ಸಮಯದಲ್ಲಿ ಅಂತ ಹೇಳ್ತಾರೆ ಜೋಣಿ. ഭയങ്കര ഡേഞ്ചറാകുമ്പോൾ കടത്തി വിടും. ഇപ്പോൾ ആക്സിഡന്റ് അടച്ചേക്കാണ്. ഇപ്പോൾ 2-3 ദിവസമായിട്ട് ഓപ്പണായിരുന്നു. ಬಂದಿರೋದು ಭಾರಿ ಚೆನ್ನಾಗಿದೆ. ಸರಿ ನೋಡೋಣ ಅನ್ಸುತ್ತೆ. ತುಂಬಾ ಎತ್ತರದಿಂದ ನೀರು ಬೀಳ್ತಾ ಇದೆ, ಭಾರಿ ಖುಷಿ ಆಯ್ತು. ಜೋಗ್ ಫಾಲ್ಸ್ ನೋಡಿದ್ದೀರಾ? ಜೋಗ್ ಫಾಲ್ಸ್ ನೋಡಿದ್ದೀನಿ. ಓಕೆ, ಅದಕ್ಕೆ ಏನು ವ್ಯತ್ಯಾಸ? ಅದು ಇನ್ನೂ ಎತ್ತರದಿಂದ ನೀರು ಧುಮುಕ್ತಾ ಇದೆ. ಅದು ಇನ್ನೂ ಚೆನ್ನಾಗಿದೆ, ಮಳೆಗಾಲದಲ್ಲಿ ಇನ್ನೂ ಜೋರಾಗಿರುತ್ತೆ. ಚೆನ್ನಾಗಿದೆ. ಓಕೆ, ಬಟ್ ಇದು ಚೆನ್ನಾಗಿದೆಯಲ್ಲ? ಇದು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಓಕೆ, ಫಸ್ಟ್ ಟೈಮ್ ಬರ್ತಿರೋದಾ? ಫಸ್ಟ್ ಟೈಮ್ ಬರ್ತಾ ಇರ್ತಾವೆ. ಓಕೆ, ಸರಿ, ಓಕೆ. ನೋಡ್ಬೇಕಾದ ಒಂದು ಜಾಗನೇ. ಹೌದಾ? ಓಕೆ, ನೀವು ಇದಕ್ಕೋಸ್ಕರ ಬಂದ್ರಾ? ಇಲ್ಲ, ಬಂದಿದ್ದು ಅವಾಗ ನೋಡೋಣ ಅಂತ ಹೇಳಿದ್ರು. ಸರಿ, ಓಕೆ.
அடுத்த பேர் பாலு. பாலு. எப்படி இருக்கு ஃபால்ஸ் இது? நல்லா இருக்கு. தமிழ்நாட்டில் எதாவது ஃபால்ஸ் பார்த்துருக்கீங்க நீங்கள்? உடுமலைப்பேட். அது பெருசு இருக்கா இது பெருசு இருக்கா? அது பெருசு. அது பெருசு. நம்ம ஊர் தானே பெருசு நமக்கு. அச்சா அச்சா அச்சா. போய் நல்ல ಪೈನ. ஆமாம் ஆமாம் ಆಮಾಮ್ ಅದು ಉಂಮದ. ನೋಡಿ ಇವರಿಬ್ಬರು ತಮಿಳ್ನಾಡಿಂದ ಬಂದಿದ್ದಾರೆ. ಆ್ಯಕ್ಚುಲಿ ಇದು ತಮಿಳ್ನಾಡಿನ ಬಾರ್ಡರ್ ಆದ್ದರಿಂದ ಸಾಕಷ್ಟು ಜನ ತಮಿಳ್ನಾಡಿನ ಪ್ರವಾಸಿಗರು ಬಂದಿದ್ದಾರೆ. ಬಾಲು ಹೇಳ್ತಾರೆ ತಮಿಳ್ನಾಡಲ್ಲಿ ಈ ಫಾಲ್ಸನ್ನು ಪುನ್ನಗೈ ಮನ್ನನ್ ಫಾಲ್ಸ್ ಅಂತ ಹೇಳ್ತಾರಂತೆ. ಯಾಕಂದರೆ ಕಮಲ್ ಹಾಸನ್ ಮತ್ತು ರೇಖಾ ಜೋಡಿಯಾಗಿ ಅಭಿನಯಿಸಿದ ಪುನ್ನಗೈ ಮನ್ನನ್ ಪಿಕ್ಚರ್ ಶೂಟಿಂಗ್ ಇಲ್ಲೇ ಆಗ್ತದೆ. ಸೊ ಹಾಗಾಗಿ ಈ ಫಾಲ್ಸನ್ನು ತಮಿಳಿಯನ್ಸು ಪುನ್ನಗೈ ಮನ್ನನ್ ಫಾಲ್ಸ್ ಅಂತಲೇ ಹೇಳ್ತಾರೆ ಅಂತಾರೆ. ರೇಖಾ புன்னகை மன்னன் ஃபால்ஸ் தான் தெரியுமா இங்கே தமிழ்நாடு? ஓகே ஓகே ஓகே. இப்போ வந்து பாகுபலி ஃபால்ஸ் மாறுது. ನೋಡಿ ಫಾಲ್ಸ್ ನೀರು ಗಾಳಿ ಬಂದಾಗ ಹೆಂಗೆ ಡ್ರಾಪ್ಸ್ ಬೀಳ್ತಾ ಇದೆ ಮೇಲೆ ಅಂದರೆ ಭಾಳ ಚೆನ್ನಾಗಿದೆ ನಿಜವಾಗ್ಲೂ ಗೊತ್ತಾಗಿದೆ. ಏನನ್ನಿಸ್ತು ವಾಟರ್ ಫಾಲ್ಸು? ಇದು ನೋಡಿದ್ರೆ ಭಾರಿ ಚಂದ. ಇಷ್ಟು ಚೆನ್ನಾಗಿ ಎಲ್ಲಿದೆ? ನೀವು ಜೋಗ ಫಾಲ್ಸ್ ಹೋಗಿದ್ರೇನೋ? ಇವನು ಹೋಗಿದೀವಿ. ಅಲ್ಲಿಗೆ ಇಲ್ಲಿಗೆ ಏನು ವ್ಯತ್ಯಾಸ? ಅದು ಭಾರಿ ಎತ್ತರದಿಂದ ಬೀಳ್ತದಲ್ಲ. ಇದು ಭಾರಿ ಸ್ವಲ್ಪ ಕಡಿಮೆ ಆದ್ರೂ ಭಾರಿ ಚಂದ ಇದೆ. ಅಷ್ಟು ದೊಡ್ಡದಲ್ಲ ಇದು. ಅಷ್ಟು ದೊಡ್ಡದಲ್ಲ. ಅದರ ಮೂರನೇ ಭಾಗ ಇರ್ಬೋದೇನ? ಅಷ್ಟು ಇಲ್ಲ ಅಲ್ವಾ? ಅಲ್ಲಿ ಇದಕ್ಕಿಂತ ಜಾಸ್ತಿ ನೀರಿದೆ. ಅಲ್ಲಿ ಭಾರಿ ಜಾಸ್ತಿ ತುಂಬ ಎತ್ತರದಿಂದ ಬೀಳ್ತದೆ. ಅದು ಸಾಮಾನ್ಯ 300 ಅಡಿಗಿಂತ ಜಾಸ್ತಿ ಇಲ್ವಾ ಅದು? ಇದೊಂದು 50-60 ಅಡಿ ಇರ್ಬೋದೇನ? ಅಷ್ಟೇ ಆ ಥರ ಇದೆ. ಆದರೆ ಚಂದ ಇದೆ, ಭಾರಿ ಚಂದ, ನೋಡಕ್ಕೆ ಚೆನ್ನಾಗಿ ಭಾರಿ ಚೆನ್ನಾಗಿದೆ. നല്ലൊരു ടൂറിസ്റ്റ് സ്പോട്ടാണിത്. ഏറ്റവും നമുക്ക് എൻജോയ് ചെയ്യാനും എല്ലാവരുമായിട്ട് വരാനും ഫാമിലിയായിട്ട് വരാനും പറ്റിയൊരു സ്ഥലമാണിത്. ಇಲ್ಲಿಂದ ಒಂದು 50 ಕಿಲೋಮೀಟರ್ ದೂರದ ಮಲೆಡಂದೂರು ಅನ್ನೋ ಪ್ಲೇಸ್ನಿಂದ ಬಂದಂತಹ ಸಿಜಿ ಹೇಳ್ತಾರೆ ಇದೊಂದು ಭಾಳ ಸುಂದರವಾದ ಜಾಗ. ನಾವು ಇಲ್ಲಿ ಹತ್ತಿರ ಇರೋದ್ರಿಂದ ಸಾಕಷ್ಟು ಸರಿ ಇಲ್ಲಿ ಬಂದಿದ್ದೀವಿ, ಫ್ಯಾಮಿಲಿ ಫ್ರೆಂಡ್ಸ್ ಸಮೇತ ಬಂದಿದ್ದೀವಿ, ಎಂಜಾಯ್ ಮಾಡಿದ್ದೀವಿ ಅಂತ ಹೇಳ್ತಾರೆ. പെട്ടെന്ന് നമുക്ക് വരാൻ പറ്റിയൊരു സ്ഥലമാണ്. നന്നായിട്ട് നമുക്ക് എൻജോയ് ചെയ്യാം. சென்னை எப்படி இருக்கு ஃபால்ஸ்? அருமையா இருக்கு. குளிக்க விடாததா கொஞ்சம் குளிக்க விட ಮಾಟ. ಮಳೆಗಾಲ ತಾನೆ. ಚೆನ್ನೈನಿಂದ ಬಂದ ಇವರಿಗೆ ಈ ಹೊಳೆನಲ್ಲಿ ಇಳಿದು ಈಜ್ಲಿಕ್ಕೆ ಬಿಡ್ತಾ ಇಲ್ಲ ಅನ್ನೋದೇ ಕೊರಗು. ಆದರೆ ಈ ಇಷ್ಟೊಂದು ನೀರಿರ್ಬೇಕಾದ್ರೆ ಪರ್ಮಿಷನ್ ಕೊಟ್ಟರೆ ದೇವರೇ ಗತಿ. ಆ್ಯಕ್ಚುಲಿ ಈ ನದಿ ತಮಿಳ್ನಾಡಿನ ವಾಲ್ಪಾರೆ ಅಲ್ಲಿಂದನೇ ಬರೋದು. ಸೊ ಅಲ್ಲಿಂದ ಇಲ್ಲಿವರೆಗೂ ಇರುವ ಎಲ್ಲ ಫಾಲ್ಸನ್ನು ನೋಡ್ಕೊಂಡು ಬರ್ತಾ ಇದ್ದೀವಿ. ಅದೆಲ್ಲದಕ್ಕಿಂತ ಇದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಇವರು. ನೋಡಲಿಕ್ಕೆ ಐದು ರೇರಾಗಿ ಬೀಳ್ತಾ ಇದೆ. ಅದರಲ್ಲಿ 4 ದೊಡ್ಡದಿದೆ ಮತ್ತು 3 ಸಣ್ಣದಿದೆ. ತುಂಬ ಎತ್ತರದಿಂದ ಬೀಳ್ತಾ ಇದೆ. ನೋಡಲಿಕ್ಕೆ ತುಂಬ ಪ್ರೇಕ್ಷಣೀಯವಾಗಿದೆ. ನೀರು ಜಾಸ್ತಿ ಆದಾಗ ಇಳ್ಕೊಂಡು ಬರುತ್ತೆ. ಇಳಿಬೇಕಾದ್ರೆ ಸುಲಭವಾಗಿ ಓಡೋಡಿ ಇಳಿದು ಹತ್ತಬೇಕಾದ್ರೆ ಕಷ್ಟ. ಯಾಕಂದರೆ ಫುಲ್ಲು ಕಲ್ಲುಗಳು ಜಾರ್ತಾ ಇದೆ, ಸ್ಟೀಪ್ ಮೇಲಕ್ಕೆ ಹೋಗ್ತದೆ. ನೋಡಿ, ಚಾಲಕ್ಕುಡಿ ನದಿ ಪ್ರಶಾಂತವಾಗಿ ಹರಿತಾ ಇದೆ. ಅದ್ರ ಹತ್ತಿರ ಹೋಗ್ಬಿಟ್ಟು ಆ ಫಾಲ್ಸನ್ನು ಮೇಲಿಂದ ನೋಡೋಣ. ನೀರು ಬೀಳ್ತಿರೋ ರಭಸನ ಅದ್ರ ಹತ್ತಿರ ಹೋಗಿ ಮೇಲಿಂದ ನೋಡೋಣ. Emerald canopy holds the sky as silver waters tumble by. A misty breath on ancient stone, a power I have never known. White foam cascades on jagged rock, defying time and nature's clock. I hear the roar of Atharapilli, I hear the roar of Atharapilli. ಆಕಾಶದಿಂದ ಇಳಿಯುತ್ತಿದೆ ನೀರು, ಹಸಿರಿನ ನಡುವೆ ಹರಿಡಿದೆ ಸೀಗು, ಸುರಿಯುತ್ತಿದೆ ಗಂಗಾ ಮಧುರಾನುರಾಗ, ಮನಸ್ಸು ತುಂಬಿ ಬೀಗುತ್ತಿದೆ ಸಂತೋಷ. ಈ
ಸುಂದರ ಕಾವನ ಪ್ರಕೃತಿಯ ವರದನ. ಇಲ್ಲಿ ಮಿನಿಸ್ಟರ್ನ ಸ್ವಾಗತಕ್ಕೆ ರೆಡಿ ಆಗ್ತಾ ಇದ್ದರೆ ಇವರು, ನಾವು ಇಲ್ಲಿಂದ ಹೊರಡಲಿಕ್ಕೆ ರೆಡಿ ಆಗ್ತಾ ಇದ್ದೀವಿ. ಇನ್ನೊಂದು ಎಪಿಸೋಡ್ ಸಿಗೋಣ ಅಂತ ಹೇಳ್ತಾ ಈ ಪ್ರೋಗ್ರಾಮನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. Emerald canopy holds the sky as silver waters tumble by. A misty breath on ancient stone, a power I have never known. White foam cascades on jagged rock, defying time and nature's clock. I hear the roar of Atharapilli, I hear the roar